ಆಧುನಿಕ ಭಾರತ ಇತಿಹಾಸದಲ್ಲಿ ಇದೊಂದು ಮಹತ್ವ ಘಟ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಾಮ ನಮ್ಮ ಪರಂಪರೆಯ ಸಂಕೇತ ಅಂತ ರಾಮನಿಗೆ ನಾವು ಇವತ್ತು ಮಂದಿರ ಕಟ್ಟಿ ಉದ್ಘಾಟನೆ ಮಾಡ್ತಾ ಇರೋದು ಸಮಸ್ತ ಭಾರತೀಯರಿಗೆ ಇದೊಂದು ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು. ಅದೇ ರೀತಿ ನಾವು ಇವತ್ತು ದಾವಣಗೆರೆಯಲ್ಲೂ ಕೂಡ ಬಹಳ ಹಬ್ಬದ ವಾತಾವರಣ, ಸಂಭ್ರಮದ ವಾತಾವರಣ. ಇದೊಂಥರ ದೀಪಾವಳಿ ಯುಗಾದಿ ಹಬ್ಬದಲ್ಲಿ ನಾವು ಹೆಂಗ್ ಸಂಭ್ರಮ ಮಾಡ್ತೀವೋ ಅದೇ ರೀತಿ ಈ ಈ ಒಂದು ರಾಮ ಮಂದಿರ ಉದ್ಘಾಟನೆ ಸಹಿತನು ಇಡೀ ಭಾರತದ ಪ್ರತಿಯೊಂದು ಊರಲ್ಲೂ ಬಹಳ ಸಡಗರದಿಂದ ಒಂದು ಉದ್ಘಾಟನೆಯನ್ನ ಆಚರಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ದಾವಣಗೆರೆಯಲ್ಲಿ ಕೂಡ ಇವತ್ತು ರಾಮಣ್ಣ ಸರ್ಕಲ್ ಅಲ್ಲಿ ನೀವೆಲ್ಲ ನೋಡ್ತಾ ಇದ್ರಿ, ತುಂಬಾ ಚೆನ್ನಾಗಿ ಎಲ್ಲ ಒಂದು ಅಲಂಕಾರ ಮಾಡಿದ್ದಾರೆ. ಅದರಿಂದ ಈ ಒಂದು ರಾಮ ಮಂದಿರ ಉದ್ಘಾಟನೆ ನಮ್ಗೆಲ್ಲ ಬಹಳ ಖುಷಿ ತಂದಿದೆ ಅಂತ ಹೇಳ್ತೀನಿ. ಈ ಜನ್ಮದಲ್ಲಿ ಅದೃಷ್ಟವಂತರು ನಾವೇ ಅಂತ ಅನ್ಕೊಳ್ತೀವಿ. 1992ರಲ್ಲಿ ಬಾಬ್ರಿ ಮಸೀದಿ ಧ್ವಂಸದ ನೋಡಿದ ಒಂದು ಅದೃಷ್ಟವಂತರು ಅಂತ ಅನ್ಕೊಂಡ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ಸುತ್ತೆ. ಅದೇ ರೀತಿ 2024 ಜನವರಿ 22ರಂದು ರಾಮ್ಲಲ್ಲಾ ಅವರ ಪ್ರಾಣ ಪ್ರತಿಷ್ಠಾಪನಾ ಅಂಗವಾಗಿ ರಾಮ ಮಂದಿರ ಉದ್ಘಾಟನೆಯ ಕಾರ್ಯಕ್ರಮ ನೋಡತಕ್ಕಂಥ ಅದೃಷ್ಟ ನಮ್ಮ ಈಗಿನ ಜನರೇಷನ್ ಸಿಕ್ಕಿದೆ. ಇಂಥ ಅದೃಷ್ಟವಂತರು ನಾವೇ ಅಂದ್ರೆ ತಪ್ಪಾಗಲಾರದು. ಅದೇ ರೀತಿ ಜನವರಿ 22 ಬೆಳಿಗ್ಗೆ 11:29ಕ್ಕೆ ರಾಮ್ಲಲ್ಲಾ ಪ್ರತಿಷ್ಠಾಪನೆ ಅಂಗವಾಗಿ ರಾಮಕುಲ ವೃತ್ತದಲ್ಲಿ ಈ ಒಂದು ಬೃಹತ್ ಮಂಟಪ ನಿರ್ಮಾಣ ಮಾಡಿದ್ದೀವಿ. ದಾವಣಗೆರೆ ಜಿಲ್ಲೆಯ ಜನತೆಗೆ ಇದೊಂದು ಒಳ್ಳೆಯ ಅವಕಾಶ ಇದೆ. ಯಾರಿಗೂ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಆ ಒಂದು ಸಂತೋಷ ಕಣ್ತುಂಬ್ಕೊಳ್ಳೋಕ್ಕೆ ರಾಮಕುಲ ಸರ್ಕಲಲ್ಲಿ ಇದೊಂದು ಬೃಹತ್ ಕಾರ್ಯಕ್ರಮ ಮಾಡ್ತಿದ್ದೀವಿ. 11:29ಕ್ಕೆ ಸರಿಯಾದ ಸಮಯದಲ್ಲಿ ಪೂಜಾ ವಿಧಿವಿಧಾನಗಳು ರಾಮಕುಲ ಸರ್ಕಲ್ ನಡೆಯುತ್ತೆ. ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಾರ್ವಜನಿಕರು ಆಗಮಿಸಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮದ ಕಣ್ತುಂಬ್ಕೊಳ್ಳೋಕೆ ಎಲ್ಲರಿಗೂ ಒಂದು ಸುವರ್ಣ ಅವಕಾಶ ಇದೆ. ಎಲ್ಲರೂ ಬನ್ನಿ, ಒಂದು ಒಳ್ಳೆ ಉತ್ತಮವಾದ ಕಾರ್ಯಕ್ರಮ ಇದು ಮಾಡೋಣ ಅಂತೆ. ಸಂಜೆ ಸರಿಯಾಗಿ 6:35ಕ್ಕೆ ದೀಪೋತ್ಸವ ಇದೆ. ಎವಿಕೆ ಕಾಲೇಜ್ ರಸ್ತೆಯಿಂದ ಹಿಡಿದು ಚರ್ಚ್ ತನಕ ದೀಪೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮಕ್ಕೂ ಸಾರ್ವಜನಿಕರು ಬಂದು ಭಾಗವಹಿಸಿ ಕಾರ್ಯಕ್ರಮ ಎಲ್ಲರೂ ಕಣ್ತುಂಬ್ಕೊಳ್ಳಿ ಅಂತ ನಾನು ದಾವಣಗೆರೆ ಜನತೆಯಲ್ಲಿ ಮನವಿ ಮಾಡ್ಕೊಳ್ತೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇದೊಂದು ನಮ್ಮ ಒಂದು ಪುಣ್ಯ ಅಂತ ಹೇಳಬೇಕು. ಇದರ 500 ವರ್ಷದ ಇತಿಹಾಸದ ರಾಮ ಮಂದಿರ, ಅಯೋಧ್ಯೆ ರಾಮ ಮಂದಿರ ಆಗ್ತಾ ಇರೋದು ಆಗಿದ್ದು ಮತ್ತು ಇವತ್ತು ಪ್ರಾಣ ಪ್ರತಿಷ್ಠೆ ಆಗ್ತಿದೆ 22ನೇ ತಾರೀಕಿಗೆ ಒಂದು ವಿಶೇಷತೆ. ಹಾಗೆ ಇದರಲ್ಲಿ ಎಷ್ಟೇ ಜನದ ಬಲಿದಾನ ಆಗಿದೆ. ಆದ್ದರಿಂದಾಗಿ ಇದು ನಮ್ಮ ಒಂದು ಪುಣ್ಯ ಅಂತ ಹೇಳಬೇಕು. ಹೀಗೇನೆ ನಮ್ಮ ದೇಶಾದ್ಯಂತ ಇದು ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ ರಾಮಣ್ಣ ಸರ್ಕಲಲ್ಲಿ ಯಾವ ರೀತಿ ಕಾರ್ಯಕ್ರಮ ಆಗ್ತಾ ಇದೆಯಾ ಅದೇ ಥರ ಇಡೀ ದೇಶಾದ್ಯಂತ ನಡೀತಾ ಇದೆ. ಇದು ನಮಗೊಂದು ರಾಮ ದೀಪಾವಳಿ ಮತ್ತು ನಮ್ಮ ಪುಣ್ಯ ಅಂತ ಹೇಳಬೇಕು, ನಮ್ಮ ಹಿಂದೂಗಳ ಪುಣ್ಯ ಅಂತ ಹೇಳಬೇಕು. ಜೈ ಶ್ರೀರಾಮ್. ನಾವು ಚಿಕ್ಕ ವಯಸ್ಸಿಂದ ಬರೀ ಬುಕ್ಸು ಯಾರೋ ಹೇಳಿದ್ದನ್ನ ಕೇಳ್ತಾ ಇದ್ವಿ. ಅದೇನಪ್ಪ ಬರೀ ಕನಸಾಗಿತ್ತು. ಇದೇನು 500, ಈಗ ನನಗೆ 37-38 ವರ್ಷ ಅಷ್ಟೇ. ನನಗೆ ಬುದ್ಧಿ ಬಂದು ಒಂದು 15 ವರ್ಷ ಆಗಿರ್ಬೋದು. ಮೆಜಾರಿಟಿ ಫುಲ್ ಎಲ್ಲ ತಿಳ್ಕೊಂಡು ಈ ಜಗತ್ತಿನ ಬಗ್ಗೆ ಆಗಿರ್ಬೋದು, ನಮ್ಮ ಸಂಸ್ಕೃತಿ ಬಗ್ಗೆ ಆಗಿರ್ಬೋದು, ನಮ್ಮ ಸನಾತನ ಧರ್ಮ ಆಗಿರ್ಬೋದು, ಅದನ್ನ ಒಬ್ಬ ಮೋದಿಜಿಯವರು ಇದನ್ನ ಕಾರ್ಯರೂಪಕ್ಕೆ ತಂದು ಈ ಕನಸಿದ್ದದ್ದು ನಮ್ಮನ್ನ ನನಸಾಗಿದೆ. ಈ ಭವ್ಯ ಒಂದು ಈ ಬಾಲರಾಮನ ಒಂದು ಪ್ರತಿಷ್ಠಾಪನೆ ಆಗೋ ದಿನ ಬಂದಿದೆ. ಅದಕ್ಕೆ ಮೈಯೆಲ್ಲ ಜುಮ್ ಅನ್ನತ್ತೆ. ಈ ವಾತಾವರಣ ನೋಡಿ ತುಂಬಾ ಖುಷಿ ಆಗುತ್ತೆ. ಯಾರು ಮಾಡಿಲ್ಲ, ಮಾಡಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಮುಂದೆ ಆಗಲ್ಲ. ಯಾಕಂದ್ರೆ ಇದನ್ನ ಮಾಡಿದರೆ ಅವ್ರಿಗೆ ನಾವು ಮೋದಿಜಿ ಅವರಿಗೆ ನಾವು ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀವಿ. ಆಮೇಲೆ ಪ್ರತಿ ಒಂದು ಗ್ರಾಮ ಆಗಿರ್ಬೋದು, ಪ್ರತಿ ಒಂದು ಮನೆ ಆಗಿರ್ಬೋದು, ಒಂದು ಆಮಂತ್ರಣ ಪತ್ರಿಕೆ ಆಗಿರ್ಬೋದು, ಅಕ್ಷತೆ ಆಗಿರ್ಬೋದು ಮಾಡಿದರೆ ಅದನ್ನ ಕೆಲವರು ವ್ಯಂಗ್ಯ ಟೀಕೆ ಏನೇ ಮಾಡ್ತಾರೆ, ಅದು ಮುಖ್ಯ ಅಲ್ಲ. ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಜೈ ಶ್ರೀರಾಮ್. ಮೋದಿಜಿಯವರು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸನಾತನ ಧರ್ಮದ ಬಗ್ಗೆ ಹೋರಾಟ ಮಾಡಿದಂತಹ ಪ್ರತಿಯೊಬ್ಬ ಸ್ವಯಂ ಸೇವಕರಿಂದ ಹಿಡಿದು ವಿಶ್ವ ಹಿಂದೂ ಪರಿಷತ್ತಿಂದ ಹಿಡಿದು ಬಜರಂಗ ದಳದಿಂದ ಹಿಡಿದು ಹಿಂದುತ್ವದ ಬಗ್ಗೆ ಹೋರಾಟ ಮಾಡಿದಂಥ ಮಹಾನ್ ವ್ಯಕ್ತಿಗಳೆಲ್ಲ ಇದಕ್ಕೆ ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ. ಅದಕ್ಕೆ ಸಾಕಷ್ಟು ಶ್ರಮ ವಹಿಸಿದ್ದಾರೆ. 500 ವರ್ಷದ ಇತಿಹಾಸ ಇರುವಂಥದ್ದು ಇಲ್ಲಿಯವರೆಗೂ ಸಹ ಅದು ಸಾಧ್ಯ ಆಗಿರಲಿಲ್ಲ. ಅಂಥದ್ದು ಈ ಸುಸಂದರ್ಭದಲ್ಲಿ ಅಂದ್ರೆ ನಮ್ಮ ಈ ವಯಸ್ಸಿನಲ್ಲಿ ನಮ್ಮ ಪೀಳಿಗೆ ಜನ ನೋಡ್ತಾ ಇದೀವಲ್ಲ, ಅದರಂಥ ಸುಖ ಸಂತೋಷದ ವಿಚಾರ ಯಾವುದೂ ಅಲ್ಲ. ಅದು ಮೋದಿಜಿಯವರು ಅದನ್ನ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ತಮ್ಮ ಒಂದು ಕಾರ್ಯಕ್ಷಮತೆಯಿಂದ ಅದನ್ನ ಇವತ್ತೇ ನಮ್ಮ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ರಾಮ ಮಂದಿರ. ಅದು ನಮ್ಮ ಹಿಂದೂಗಳಿಗೆಲ್ಲ ಸುಸಂದರ್ಭ ಮತ್ತು ನೆಮ್ಮದಿ ಮತ್ತು ಸುಖ ಸಂತೋಷ ಕೊಡುವಂತ ಸಂದರ್ಭ ಅಂತ ಹೇಳ್ಬೋದು. ಜೈ ಶ್ರೀರಾಮ್. ಫಸ್ಟ್ ಜೈ ಶ್ರೀರಾಮ್ ಇಂದನೇ ಸ್ಟಾರ್ಟ್ ಮಾಡ್ತೀನಿ. ಇದು ಎಲ್ಲ ಭಾರತೀಯರು ಹೆಮ್ಮೆ ಪಡುವ ವಿಷಯ. ಅದು ಯಾವ ಪಕ್ಷಕ್ಕೆ ಆ ಪಕ್ಷ ಈ ಪಕ್ಷ ಅನ್ನೋಕ್ಕಿಂತ ಫಸ್ಟ್ ಹಿಂದುತ್ವ ಅನ್ನೋದು ಮೇನು.
ಹಿಂದುತ್ವ ಉಳಿದ್ರೆ ನಮ್ಮ ಭಾರತ ದೇಶ ಉಳಿತತಿ. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬರುವ ದಿನಗಳಲ್ಲಿ ಭಾರಿ ಕಷ್ಟ ಆಯ್ತು. ಫಸ್ಟ್ ಹಿಂದೂಗಳು ಒಗ್ಗಟ್ಟಾಗಬೇಕು. ಹಿಂದೂಗಳು ಒಗ್ಗಟ್ಟಿಲ್ದೇನೆ ಬರೀ ಅವ್ರು ಹಿಂಗೆ ಇವ್ರು ಹಿಂಗೆ ಅನ್ನೋಕ್ಕಿಂತ ಫಸ್ಟ್ ನಾನು ಹೆಂಗಿದ್ದೀನಿ, ನಾನು ಕರೆಕ್ಟ್ ಅದೀನ ಅನ್ನೋದು ಫಸ್ಟ್ ಇಂಪಾರ್ಟೆಂಟ್. ನಾನು ಕರೆಕ್ಟ್ ಇದ್ರೆ ಇನ್ನೊಬ್ರಿಗೆ ಕರೆಕ್ಟ್ ಮಾಡ್ತೀನಿ. ಸೊ ದಟ್ ನನಗೆ ಎಲ್ಲ ಹೇಳೋದು ಏನಂತಂದ್ರೆ ಫಸ್ಟು ಎಲ್ಲ ಹಿಂದೂಗಳು ಹಿಂದುತ್ವವನ್ನು ಪಾಲಿಸಿ ಹಿಂದೂಗಳು ಎಲ್ಲರೂ ಒಗ್ಗಟ್ಟಾಗಿ ಇದು ಜಾಗೃತವಾಗಕ್ಕೆ ಒಳ್ಳೆ ವೇದಿಕೆ. ಈಗ ಇದು ಪಕ್ಷ ಭೇದ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಈ 22ಕ್ಕೆ ಅಯೋಧ್ಯೆಯಲ್ಲಿ ವಿಜೃಂಭಣೆಯಿಂದ ಆಚರಿಸ್ಲಿಕ್ಕೆ ಎಲ್ಲರೂ ಸಹಕರಿಸ್ಬೇಕು. ಜೈ ಶ್ರೀರಾಮ್. ಈಗ ರಾಮ ಮಂದಿರ ಪ್ರತಿಷ್ಠಾಪನೆ ಆಗ್ತಾ ಇದೆಯಲ್ಲ, ಮತ್ತೆ ಎಲ್ಲೋ ಧರ್ಮವನ್ನು ಹೆಚ್ಚಿಸ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ರಾಮಾಯಣದಲ್ಲಿ ಧರ್ಮವನ್ನು ಹೆಚ್ಚಾಗಿ ತೋರಿಸಿದ್ದಾರೆ. ರಾಮಾಯಣದಲ್ಲಿ ನೆಕ್ಸ್ಟ್ ಇದರಲ್ಲಿ ಮಹಾಭಾರತದಲ್ಲಿ ಧರ್ಮ ಅಧರ್ಮ ಎರಡನ್ನು ತೂಕಬಲವಾಗಿ ತೋರಿಸಿದ್ದಾರೆ. ಈ ಕಲಿಯುಗದಲ್ಲಿ ಅಧರ್ಮ ಅನ್ನೋದು ಜಾಸ್ತಿ ಇದೆ, ಅದು ಹೆಚ್ಚಿನಾಗಿ ಇದೆ ಅಧರ್ಮ. ಈ ಅಧರ್ಮದಲ್ಲಿ ಸ್ವಲ್ಪನಾದ್ರೂ ಕಡಿಮೆ ಆಗ್ಬೇಕು ಅಂತ ಮತ್ತೆ ರಾಮ ಮಂದಿರ ಸ್ಥಾಪನೆ ಮಾಡ್ತಾ ಇದ್ದಾರೆ. ಪುನಃ ಸ್ಥಾಪನೆ ಮಾಡ್ತಿರೋದಕ್ಕೆ ಎಲ್ಲೋ ಮತ್ತೆ ಧರ್ಮದ ಒಂದು ನಡಿಗೆಯನ್ನು ನಾವು ಕಾಣ್ಬೋದು ಈ ಮೂಲಕದಲ್ಲಿ. ಸ್ವಲ್ಪ ನಾವು ಜನ ಎಲ್ಲ ಒಂದು ಕಳತನ ಆಗಿರ್ಬೋದು, ಎಲ್ಲೋ ಒಂದು ಒಡೆದಾಟ ಆಗಿರ್ಬೋದು, ಬೇರೆ ಯಾವುದೇ ಆಗಿರಲಿ ಅದನ್ನೊಂದು ಸ್ವಲ್ಪ ಕಡಿಮೆ ಆಗೋ ಸಾಧ್ಯತೆ ಇದೆ ಈ ರಾಮ ಮಂದಿರದಿಂದ. ಯಾಕಂತಂದ್ರೆ ಮತ್ತೆ ಪುನಃಸ್ಥಾಪನೆ ಆಗ್ತಾ ಇದೆ ಧರ್ಮ ಅನ್ನೋದು. ಅದಕ್ಕೋಸ್ಕರ